ನಮಸ್ಕಾರ ಎಲ್ರಿಗೂ ಶುಭ ಸಂಜೆ. ಇವತ್ತಿನ ಕ್ರಿಕೆಟ್ ಸುದ್ದಿಗಳಿಗೆ ಸ್ವಾಗತ. ಮೊದಲನೇದಾಗಿ ICC ಅವರು ಸ್ಕಾಟ್ಲೆಂಡ್‌ನ ರಿಪ್ಲೇಸ್ ಮಾಡಿದ್ದಾರೆ. ಆಹ್, ಬಾ ಬಾಂಗ್ಲಾದೇಶ್ ಟೀಮ್ ಬದಲು. ಬಾಂಗ್ಲಾದೇಶ್ ಟೀಮ್ ಅವರು ನಾವು ಇಂಡಿಯಾದಲ್ಲಿ ಆಡಲ್ಲ, ನಮಗೆ ಶ್ರೀಲಂಕಾ ಲೊಕೇಶನ್ ಬೇಕಂತ ರಿಕ್ವೆಸ್ಟ್ ಮಾಡಿದ್ರು. ಆದರೆ ICC ರಿಜೆಕ್ಟ್ ಮಾಡಿತ್ತು. ಹಾಗೆ 24 ಗಂಟೆ ಡೆಡ್‌ಲೈನ್ ಕೂಡ ಕೊಟ್ಟಿದ್ರು. ಆದರೆ BCB ಅವರು ಯಾವುದೇ ರೀತಿ ಒಂದು ರೆಸ್ಪಾನ್ಸ್ ಕೊಡಲಿಲ್ಲ ಕಾರಣ ಸ್ಕಾಟ್ಲೆಂಡ್ ಅವ್ರನ್ನ ರಿಪ್ಲೇಸ್ ಮಾಡಿದ್ದಾರೆ. ಇದು ಅಫಿಷಿಯಲ್ ಆಗಿ ಅನೌನ್ಸ್ ಆಗಿದೆ. ಹಾಗೆ ಸ್ಕಾಟ್ಲೆಂಡ್ ಅವರು ಅವರ ಪ್ರೀವಿಯಸ್ ಪರ್ಫಾರ್ಮೆನ್ಸ್ ಮೇಲೆ ಈ ಟೂರ್ನಿಗೆ ಸೆಲೆಕ್ಟ್ ಆಗಿದೆ ಅಂತ ಹೇಳ್ಬೋದು. ಇದೊಂದು ಖುಷಿಯ ವಿಚಾರ ಅಂತಲೇ ಹೇಳ್ಬೋದು. ಇನ್ನು ಇವತ್ತು RCB ವುಮೆನ್ಸ್ ವರ್ಸಸ್ ಡೆಲ್ಲಿ ಕ್ಯಾಪಿಟಲ್ ವುಮೆನ್ಸ್ 15ನೇ ಮ್ಯಾಚು ವುಮೆನ್ಸ್ ಪ್ರೀಮಿಯರ್ ಲೀಗಲ್ಲಿ ನಡೀತಿದೆ. ಇದು BCS ಸ್ಟೇಡಿಯಂ ಕೊಟಂಬಿಲ್ ನಡೆಯುತ್ತಿದೆ. ಇದು ವಡೋದರ ಗುಜರಾತಲ್ಲಿದೆ. ಹಾಗೆ RCB ಅವರು 5-5 ಮ್ಯಾಚ್ ಗೆದ್ದು ಟಾಪ್ ಪೊಸಿಷನ್ ಇದ್ದಾರೆ, ಹಾಗೆ ಕ್ವಾಲಿಫೈ ಆಗಿದ್ದಾರೆ. ಇನ್ನು ಡೆಲ್ಲಿ ಕ್ಯಾಪಿಟಲ್ ವುಮೆನ್ಸ್ ಅವರು 5ರಲ್ಲಿ 2 ಮ್ಯಾಚ್ ಗೆದ್ದು 3 ಸೋತು ಪಾಯಿಂಟ್ಸ್ ಟೇಬಲಲ್ಲಿ ಫೋರ್ತ್ ಪೊಸಿಷನಲ್ಲಿದ್ದಾರೆ ಅಂತ ಹೇಳ್ಬೋದು. ಇನ್ನು ಡೆಲ್ಲಿ ಕ್ಯಾಪಿಟಲ್ಗೆ ಈ ಟೇಬಲಲ್ಲಿ ಸ್ವಲ್ಪ ಮೇಲಕ್ಕೆ ಹೋಗಿ ಮ್ಯಾಚ್ ವಿನ್ ಆಗಲೇಬೇಕಾದ ಪರಿಸ್ಥಿತಿ ಇದೆ. ಹಾಗೆ RCB ಅವರು ಇದನ್ನು ವಿನ್ನಿಂಗ್ ಸ್ಟ್ರೀಕನ್ನು ಕಂಟಿನ್ಯೂ ಮಾಡಿ ಟಾಪ್ ಪೊಸಿಷನಲ್ಲಿ ಕಂಟಿನ್ಯೂ ಆಗಿ ಡೈರೆಕ್ಟ್ ಕ್ವಾಲಿಫೈ ಆಗೋಕ್ಕೆ ಒಂದು ಫೈನಲಿಗೆ ಕ್ವಾಲಿಫೈ ಆಗೋಕ್ಕೆ ಒಂದು ಉತ್ತಮ ಅವಕಾಶ ಇದೆ ಅಂತ ಕೂಡ ಹೇಳ್ಬೋದು. ಹಾಗೆ ನೆಕ್ಸ್ಟು ನಾಳೆ ಬಿಗ್ ಬ್ಯಾಶ್ ಲೀಗಲ್ಲಿ ಪರ್ತ್ ಸ್ಕಾಚರ್ಸ್ ವರ್ಸಸ್ ಸಿಡ್ನಿ ಸಿಕ್ಸರ್ಸ್ ಫೈನಲ್ ನಡೆಯಲಿದೆ. ಇದು ಪರ್ತ್ ಸ್ಟೇಡಿಯಮಲ್ಲಿ ನಡೆಯಲಿದೆ. ಹಾಗೆ ಇದು ಜಿಯೋ ಹಾಟ್‌ಸ್ಟಾರಲ್ಲಿ ಲೈವ್ ಕೂಡ ಇರುತ್ತೆ ಅಂತ ಹೇಳ್ಬೋದು. ಒಂದು ಒಳ್ಳೆಯ ಪೈಪೋಟಿಯುತ ಮ್ಯಾಚ್ ಕೂಡ ನಿರೀಕ್ಷೆ ಮಾಡ್ಬೋದು ಅಂತ ಹೇಳ್ಬೋದು. ಇನ್ನು ನಿನ್ನೆ ಸನ್ರೈಸ್ ಈಸ್ಟರ್ನ್ ಕೇಪ್ ಟೌನ್ ವರ್ಸಸ್ ಈಸ್ಟರ್ನ್ ಕೇಪ್ ವರ್ಸಸ್ ಪರ್ಲಾಯ್ಸ್ ಕ್ವಾಲಿಫೈರ್ 2 ಮ್ಯಾಚ್ ನಡೀತು. ಇದು ಜೋಹಾನ್ಸ್ಬರ್ಗ್ ಸ್ಟೇಡಿಯಂನಲ್ಲಿ ನಡೀತು. ಹಾಗೆ ಪರ್ಲಾಯ್ಸ್ ಅವರು ಟಾಸ್ ವಿನ್ ಆಗಿ ಬ್ಯಾಟಿಂಗ್ ಕೂಡ ಬಂದರು. ಇನ್ನು ಫಸ್ಟ್ ಬ್ಯಾಟಿಂಗ್ ಬಂದ ಪರ್ಲಾಯ್ಸ್ ಅವರು 20 ಓವರ್ಗಳಲ್ಲಿ 7 ವಿಕೆಟ್ ಕಳ್ಕೊಂಡು ಕೇವಲ 114 ರನ್ ಅಷ್ಟೇ ಗಳಿಸಲು ಆಯಿತು. KL ವ್ಯಾರನ್ ಅವರು 46 ಬಾಲಿಗೆ 57 ರನ್ ಹೊಡೆದು ನಾಟ್ಔಟ್ ಆಗಿದೆ. ಇದೇ ಒಂದು ಉತ್ತಮ ಸ್ಕೋರ್ ಆಗಿತ್ತು. ಬೇರೆ ಯಾರಿಂದನೂ ಅಷ್ಟೊಂದು ಒಳ್ಳೆಯ ಬ್ಯಾಟಿಂಗ್ ಪ್ರದರ್ಶನ ಬಂದಿಲ್ಲ. ಇನ್ನು ಮುತ್ತುಸ್ವಾಮಿ ಅವರು 4 ಓವರಿಗೆ 15 ರನ್ ಕೊಟ್ಟು 3 ವಿಕೆಟ್ ತೊಗೊಂಡ್ರು. ಹಾಗೆ ನೋಕಿ ಅವರು 4 ಓವರಿಗೆ 31 ರನ್ ಕೊಟ್ಟು 2 ವಿಕೆಟ್ ತೊಗೊಂಡ್ರು. ಹಾಗೆ ಜೇಮ್ಸ್ ಕೋಲ್ಸ್ ಅವರು 4 ಓವರ್ 1 ಮೇಡಿನ್ 15 ರನ್ ಕೊಟ್ಟು 1 ವಿಕೆಟ್ ಪಡ್ಕೊಂಡ್ರು. ಇನ್ನು ಚೇಸಿಂಗ್ ಬಂದೆತ್ತಿದ ಸನ್ರೈಸ್ ಈಸ್ಟರ್ನ್ ಕೇಪ್ ಅವರು 11.4 ಓವರ್ಗಳಲ್ಲಿ 117 ರನ್ ಗಳಿಸಿದ್ರು, 3 ವಿಕೆಟ್ ಕಳ್ಕೊಂಡು. ಹಾಗೆ ಮ್ಯಾಚನ್ನು 7 ವಿಕೆಟಿಂದ ಗೆದ್ದು ಫೈನಲ್ಗೆ ಕೂಡ ತೇರ್ಗಡೆ ಆದರು. ಇನ್ನು ಬ್ಯಾಟಿಂಗ್ನಲ್ಲಿ ಕ್ವಿಂಟನ್ ಡಿಕಾಕ್ 25, ಮ್ಯಾಥ್ಯೂ ಬಿಡ್ಸಿ ಅವರು 19 ರನ್ ಹೊಡೆದ್ರು. ಇನ್ನು ಜೇಮ್ಸ್ ಕೋಲ್ಸೆ ಅವರು 19 ಬಾಲಿಗೆ 45 ರನ್ ಹೊಡೆದ್ರು, ನಾಟ್ಔಟ್ ಆಗಿದೆ. ಇನ್ನು ಬಾಲಿಂಗ್ನಲ್ಲಿ ಪರ್ಲಾಯ್ಸ್ ಪರ 14 ಓವರ್ 2 ವಿಕೆಟ್, ಹಾಗೆ ಬ್ಯಾಟ್ಮನ್ ಅವರು 1 ವಿಕೆಟ್ ಪಡ್ಕೊಂಡ್ರು. ಇನ್ನು ಜೇಮ್ಸ್ ಕೋಲ್ಸೆ ಅವರು 19 ಬಾಲಿಗೆ 45 ಹಾಗೂ 4 ಓವರ್ 1 ಮೇಡಿನ್ 15 ರನ್ ಕೊಟ್ಟು 1 ವಿಕೆಟ್ ಪಡ್ಕೊಂಡಿದ್ದರಿಂದ ಆಲ್ರೌಂಡ್ ಪ್ರದರ್ಶನಕ್ಕೆ ಅವರಿಗೆ ಪಂದ್ಯಶ್ರೇಷ್ಠ ಪ್ರಶಸ್ತಿ ಕೂಡ ದೊರೀತು ಅಂತ ಹೇಳ್ಬೋದು. ಇನ್ನು ಸನ್ರೈಸ್ ಈಸ್ಟರ್ನ್ ಕೇಪ್ ಅವರದ್ದು ಸತತ 4ನೇ ಬಾರಿಗೆ ಫೈನಲ್ ಹೋದರು. ಫಸ್ಟ್ 2 ಸೀಸನ್ ಅವರೇ ವಿನ್ ಆಗಿದ್ದರು. ಥರ್ಡ್ ಸೀಸನ್ನು MI ಮೇಲೆ ಸೋತಿದ್ರು. ಇದು 4ನೇ ಸೀಸನ್ನು ಫೈನಲ್ಗೆ ಹೋಗಿದ್ದಾರೆ ಅಂತ ಹೇಳ್ಬೋದು. ಉತ್ತಮವಾದ ಟೀಮ್ ಅಂತ ಹೇಳ್ಬೋದು ಸೌತ್ ಆಫ್ರಿಕಾ T20ಲಿ. ಇನ್ನು ನಾಳೆ ಅವರು ಪೆಟ್ರೋಲಿಯಂ ಕ್ಯಾಪಿಟಲ್ಸ್ ಮೇಲೆ ಫೈನಲ್ ಆಡಲಿದ್ದಾರೆ. ಇದು ನ್ಯೂಲ್ಯಾಂಡ್ಸ್ ಕೇಪ್ ಟೌನ್ ಗ್ರೌಂಡಲ್ಲಿ ನಡೆಯಲಿದೆ. ಇದು ಕೂಡ ಜಿಯೋ ಹಾಟ್‌ಸ್ಟಾರಲ್ಲಿ ಲೈವ್ ಇರುತ್ತೆ. ಒಂದು ಒಳ್ಳೆ ಫೈಟಿಂಗ್ ಮ್ಯಾಚ್ ನಿರೀಕ್ಷಣೆ ಮಾಡ್ಬೋದು. ಯಾಕಂದರೆ ಗ್ರೂಪ್ ಸ್ಟೇಜಲ್ಲಿ ಸನ್ರೈಸ್ ಈಸ್ಟರ್ನ್ ಕೇಪ್ ಟೌನ್ ಅವರು 10 ಮ್ಯಾಚ್ಗೆ 5 ಮ್ಯಾಚ್ ಗೆದ್ದು ಟಾಪಲ್ಲಿದ್ದರು. ಪೆಟ್ರೋಲಿಯಂ ಕ್ಯಾಪಿಟಲ್ಸ್ ಅವರು 10 ಮ್ಯಾಚ್ಗೆ 5 ಮ್ಯಾಚ್ ಗೆದ್ದು ಸೆಕೆಂಡ್ ಪೊಸಿಷನಲ್ಲಿದ್ದರು ಅಂತ ಹೇಳ್ಬೋದು. ಒಂದು ಒಳ್ಳೆಯ 2 ಟೀಮ್ಗಳ ಇರೋದ್ರಿಂದ ಒಂದು ಒಳ್ಳೆಯ ಪೈಪೋಟಿಯುತ ಮ್ಯಾಚ್ನ ನಿರೀಕ್ಷಣೆ ಮಾಡ್ಬೋದು. ಇನ್ನು ಗ್ರೂಪ್ ಸ್ಟೇಜಲ್ಲಿ ನೋಡೋಕೆ ಹೋದರೆ ಸನ್ರೈಸ್ ಈಸ್ಟರ್ನ್ ಮೇಲೆ ಫಸ್ಟ್ ಮ್ಯಾಚ್ ಸೋತಿದ್ರು ಪೆಟ್ರೋಲಿಯಂ ಕ್ಯಾಪಿಟಲ್ಸ್ ಅವರು, 2ನೇ ಮ್ಯಾಚ್ ಕೂಡ ಸೋತಿದ್ರು. ಹಾಗೆ ಕ್ವಾಲಿಫೈಯರ್ 1ನಲ್ಲಿ ಮಾತ್ರ ಗೆದ್ದು ಡೈರೆಕ್ಟಾಗಿ ಫೈನಲಿಗೆ ಬಂದಿದ್ರು ಅಂತ ಹೇಳ್ಬೋದು. ಒಂದು ಒಳ್ಳೆಯ ಪೈಪೋಟಿ ನಿರೀಕ್ಷಣೆ ಮಾಡ್ಬೋದು. ಈ ಸೀರೀಸಲ್ಲಿ 2-1 ಇದೆ ಅಂತ ಹೇಳ್ಬೋದು. ಸನ್ರೈಸ್ 2 ಮ್ಯಾಚ್ ವಿನ್ ಆಗಿದ್ದಾರೆ. ಹಾಗೆ ಪೆಟ್ರೋಲಿಯಂ ಕ್ಯಾಪಿಟಲ್ಸ್ ಅವರು 1 ಮ್ಯಾಚ್ ವಿನ್ ಆಗಿದ್ದಾರೆ. ಒಳ್ಳೆ ಪೈಪೋಟಿ ಮ್ಯಾಚ್ ನಿರೀಕ್ಷಣೆ ಮಾಡ್ಬೋದು. ಹಾಗೆ ಇವತ್ತು ಸೂಪರ್ ಸ್ಮ್ಯಾಶಲ್ಲಿ ಸೆಂಟ್ರಲ್ ಡಿಸ್ಟ್ರಿಕ್ಟ್ ವರ್ಸಸ್ ಒಟಾಂಗೋ 28ನೇ ಮ್ಯಾಚ್ ನಡೀತು. ಇದು ನೇಪಿಯರ್ ಗ್ರೌಂಡಲ್ಲಿ ನಡೀತು. ಹಾಗೆ ಒಟಾಂಗೋ ಅವರು ಟಾಸ್ ವಿನ್ ಆಗಿ ಬ್ಯಾಟಿಂಗ್ ಕೂಡ ಆಯ್ಕೆ ಮಾಡಿಕೊಂಡ್ರು. ಇನ್ನು ಬ್ಯಾಟಿಂಗ್ ಫಸ್ಟ್ ಬಂದ ಒಟಾಂಗೋ ಅವರು 18 ಓವರ್ಗಳಲ್ಲಿ ಕೇವಲ 133 ರನ್ನಿಗೆ ಆಲ್ಔಟ್ ಆದರು. ಜಾಕ್ ಬಾಯ್ಲಿ ಅವರು 14 ಬಾಲಿಗೆ 28 ರನ್ ಹೊಡೆದು ಇದೇ ಒಂದು ಹೈಯೆಸ್ಟ್ ಸ್ಕೋರ್ ಆಗಿತ್ತು ಅಂತ ಹೇಳ್ಬೋದು. ಬೇರೆ ಯಾವುದೇ ಬ್ಯಾಟ್ಸ್ಮನ್ನಿಂದ ಒಂದು ಉತ್ತಮವಾದ ಕಾಣಿಕೆ ಬಂದಿಲ್ಲ. ಇನ್ನು ಬಾಲಿಂಗ್ನಲ್ಲಿ ಲೆನಾಕ್ಸ್ ಅವರು 2 ವಿಕೆಟ್ ತೊಗೊಂಡ್ರು, ಜೈ ಫೀಲ್ಡ್ಸ್ ಅವರು 3 ವಿಕೆಟ್ ತೊಗೊಂಡ್ರು. ಇನ್ನು ಬ್ಲೇಯರ್ ಟಿಕ್ನರ್ ಅವರು 4 ಓವರಿಗೆ 23 ರನ್ ಕೊಟ್ಟು 4 ವಿಕೆಟ್ ತೊಗೊಂಡ್ರು. ಈ ಪರ್ಫಾರ್ಮೆನ್ಸಿಗೆ ಅವರಿಗೆ ಮ್ಯಾನ್ ಆಫ್ ದ ಮ್ಯಾಚ್ ಕೂಡ ದೊರೀತು. ಹಾಗೆ ಅಜಾಜ್ ಪಟೇಲ್ ಅವರು 1 ವಿಕೆಟ್ ಪಡ್ಕೊಂಡ್ರು. ಇನ್ನು ಚೇಸಿಂಗ್ ಬೆನ್ನಟ್ಟಿದ ಸೆಂಟ್ರಲ್ ಡಿಸ್ಟ್ರಿಕ್ಟ್ ಅವರು 19.3 ಓವರ್ಗಳಲ್ಲಿ 4 ವಿಕೆಟ್ ಕಳ್ಕೊಂಡು 134 ರನ್ ಗಳಿಸಿದ್ರು. ಹಾಗೆ ಈ ಮ್ಯಾಚನ್ನು 6 ವಿಕೆಟಿಂದ ಗೆದ್ದರು. ಬ್ಯಾಟಿಂಗ್ನಲ್ಲಿ ಡೀನ್ ಫಾಕ್ಸ್ ಅವರು 44 ಬಾಲಿಗೆ 40, ಹಾಗೆ ವಿಲ್ ಯಂಗ್ ಅವರು 41 ಬಾಲಿಗೆ 62 ಉತ್ತಮ ಆರಂಭಿಕತೆ ಕೊಟ್ಟರು ಅಂತ ಹೇಳ್ಬೋದು. 13 ಓವರ್ಗಳಲ್ಲಿ 106 ರನ್ ಹೊಡೆದಿದ್ರು. ನೆಕ್ಸ್ಟು ಯಾರಿಂದ ಅಷ್ಟೊಂದು ಉತ್ತಮ ಪ್ರದರ್ಶನ ಬಂದಿಲ್ಲ. ಟಾಮ್ ಬ್ರೂಸ್ ಅವರು ಕ್ಯಾಪ್ಟನ್ ನಾಟ್ಔಟ್ ಆಗದೆ 14 ರನ್ ಹೊಡೆದ್ರು 23 ಬಾಲ್ ತೊಗೊಂಡು. ಹಾಗೆ ಒಂದು ಸುಲಭದ ಚೇಸಿಂಗ್ ಬೆನ್ನತ್ತು
ಸ್ವಲ್ಪ ಹೆಣಗಾಡಿದ್ರು ಅಂತ ಹೇಳ್ಬೋದು. ಉತ್ತಮ ಆರಂಭ ಪಡೆದರೂ ಕೂಡ ಸ್ವಲ್ಪ ಹೆಣಗಾಡಿದ್ರು ಅಂತ ಹೇಳ್ಬೋದು. ಕೊನೆಯದಾಗಿ ವಿನ್ ಆದರು ಅಂತಲೂ ಹೇಳ್ಬೋದು. ಇನ್ನು ಟಿಕ್ನರ್ ಅವರ ಬಾಲಿಂಗ್ ಪ್ರದರ್ಶನಕ್ಕೆ 423 4 ವಿಕೆಟ್ಗೆ ಪಂದ್ಯಶ್ರೇಷ್ಠ ಪ್ರಶಸ್ತಿ ಕೂಡ ದೊರೆಯಿತು. ಇನ್ನು ರಣಜಿ ಟ್ರೋಫಿಯಲ್ಲಿ ಕರ್ನಾಟಕ ವರ್ಸಸ್ ಮಧ್ಯಪ್ರದೇಶ ಇವತ್ತು 3ನೇ ದಿನ ಕಂಪ್ಲೀಟ್ ಆಯಿತು. ಇದು ಕರ್ನಾಟಕ KSCA ಕ್ರಿಕೆಟ್ ಗ್ರೌಂಡ್ ಆಲೂರಲ್ಲೇ ನಡೀತಾ ಇದೆ. ನಿನ್ನೆ 8 ವಿಕೆಟ್ ಕಳ್ಕೊಂಡು ಬ್ಯಾಟಿಂಗ್ ಮುಂದುವರೆಸಿದ ಕರ್ನಾಟಕ ಇವತ್ತು 64.1 ಓವರ್ಗಳಲ್ಲಿ 191 ರನ್ನಿಗೆ ಆಲ್ಔಟ್ ಆದರು. ಅನೀಶ್ KV ಅವರು ಓಪನರ್ 92ಕ್ಕೆ ಔಟ್ ಆದರು. ಹಾಗೆ ವಿಜಯ್ ಕುಮಾರ್ ಔಷಾಕ್ ಅವರು 5 ರನ್ನಿಗೆ ಔಟ್ ಆದರು. ವಿದ್ಯುತ್ ಕಾವರಪ್ಪರು ನಾಟ್ಔಟ್ ಆಗದೆ 8 ರನ್ ಗಳಿಸಿದರು. ಇನ್ನು ಬಾಲಿಂಗ್ನಲ್ಲಿ ಮಧ್ಯಪ್ರದೇಶ ಪರ ಶಶಿನ್ ಜೈನ್ ಅವರು 4, ಆರ್ಯನ್ ಪಾಂಡೆ 2 ಹಾಗೆ ಕುಲ್ದೀಪ್ ಸೇನ್ 2 ವಿಕೆಟ್ ತೊಗೊಂಡ್ರು. ಸೋಲಂಕಿ ಅವರು 1 ವಿಕೆಟ್ ತೊಗೊಂಡ್ರು. ಇನ್ನು 1 ರನ್ಔಟ್ ಕೂಡ ಇತ್ತು ಕರಣ್ ನಾರೆ ಅವ್ರದ್ದು. ರಜತ್ ಪಾಟೀಲ್ ಅವರು ಔಟ್ ಮಾಡಿದರು. ಇನ್ನು ಸೆಕೆಂಡ್ ಇನ್ನಿಂಗ್ಸ್ ಬ್ಯಾಟಿಂಗ್ ಬಂದ ಮಧ್ಯಪ್ರದೇಶ ಅವರು ಲೀಡ್ ತೊಗೊಂಡಿದ್ರು ಆಲ್ರೆಡಿ. 71 ರನ್ನಿಗೆ 6 ವಿಕೆಟ್ ಕಳ್ಕೊಂಡು 204 ರನ್ ಗಳಿಸಿದ್ದಾರೆ. ಹಾಗಾಗಿ ಈ ಮ್ಯಾಚ್ನವರು 336 ರನ್ ಲೀಡಲ್ಲಿದ್ದಾರೆ. ಇನ್ನು ಓಪನರ್ ಆದ ಹಿಮಾಂಶು ಮೇಸ್ತ್ರಿ ವಿಕೆಟ್ ಕೀಪರ್ 89 ಹೊಡೆದ್ರು. ಶುಭಾಂಶು ಶರ್ಮಾ 32 ಹೊಡೆದ್ರು. ಇನ್ನು ರಜತ್ ಪಾಟೀದಾರ್ ಕ್ಯಾಪ್ಟನ್ ಡಕ್ಔಟ್ ಆದರು 2 ಬಾಲಿಗೆ 0. ಹಾಗೆ ವೆಂಕಟೇಶ್ ಅಯ್ಯವರು ಫಸ್ಟ್ ಇನ್ನಿಂಗ್ಸಲ್ಲಿ 50 ಹೊಡೆದಿದ್ರು. ಆದರೆ ಈ ಇನ್ನಿಂಗ್ಸಲ್ಲಿ 3 ಬಾಲಿಗೆ 1 ರನ್ ಹೊಡೆದು ಔಟ್ ಆದರು ಅಂತ ಹೇಳ್ಬೋದು. ಇನ್ನು ಬಾಲಿಂಗ್ನಲ್ಲಿ ವಿದ್ಯಾಧರ್ ಪಾಟೀಲ್ 3 ಹಾಗೆ ಶಿಖರ್ ಶೆಟ್ಟಿ 2, ಶ್ರೇಯಸ್ ಗೋಪಾಲ್ ಅವರು 1 ವಿಕೆಟ್ ಪಡ್ಕೊಂಡ್ರು. ಓವರಾಲ್ 336 ಲೀಡ್ ಇದೆ. ರಣಜಿ ಟ್ರೋಫಿಲಿ 4 ದಿನ ಇರೋದು ಮ್ಯಾಚು ಗ್ರೂಪ್ ಸ್ಟೇಜಲ್ಲಿ. ಹಾಗಾಗಿ ನಾಳೆ ಕೊನೆಯ ದಿನ ಪಂದ್ಯದಲ್ಲಿದೆ. ಈ ಮ್ಯಾಚನ್ನು ಕರ್ನಾಟಕ ಗೆಲ್ಲೋದು ಡೌಟು. ಹಾಗೆ ಫಸ್ಟ್ ಇನ್ನಿಂಗ್ಸ್ ಲೀಡು ಸಿಕ್ಕಿಲ್ಲ. ಹಾಗಾಗಿ 2 ಇಲ್ದಿದ್ದರಿಂದ ಪಾಯಿಂಟ್ಸ್ ಯಾವುದೇ ಸಿಗಲ್ಲ ಅಂತ ಹೇಳ್ಬೋದು. ಹಾಗೆ ಗೆಲುವು ಕೂಡ ಅನಿವಾರ್ಯತೆ ಇತ್ತು ಕರ್ನಾಟಕಕ್ಕೆ. ಈಗ ಟಾಪಲ್ಲಿದ್ದರು. ಟಾಪ್ 2 ಅಲ್ಲಾದರೂ ಇರಲೇಬೇಕಾಗತ್ತೆ ನೆಕ್ಸ್ಟ್ ರೌಂಡಿಗೆ ಕ್ವಾಲಿಫೈ ಆಗೋಕ್ಕೆ ಅಂತ ಹೇಳ್ಬೋದಾಗುತ್ತೆ. ಇನ್ನು ICC ಅಂಡರ್-19 ನಿನ್ನೆ 2 ಮ್ಯಾಚ್ ಇತ್ತು. ಶ್ರೀಲಂಕಾ ಅಂಡರ್-19 ಫಸ್ಟು ಯುನೈಟೆಡ್ ಸ್ಟೇಟ್ ಆಫ್ ಅಮೇರಿಕಾ ಅಂಡರ್-19 ವರ್ಸಸ್ ಬಾಂಗ್ಲಾದೇಶ್ ಅಂಡರ್-19 ಇತ್ತು. ಇದು ಬಾಂಗ್ಲಾದೇಶ್ ಅಂಡರ್-19 ಅವರು 7 ವಿಕೆಟಿಂದ ಗೆದ್ದರು. ನೆಕ್ಸ್ಟು ಶ್ರೀಲಂಕಾ ಅಂಡರ್-19 ವರ್ಸಸ್ ಆಸ್ಟ್ರೇಲಿಯಾ ಅಂಡರ್-19 ಇತ್ತು. ಆಸ್ಟ್ರೇಲಿಯಾ ಅಂಡರ್-19 ಅವರು 9 ವಿಕೆಟಿಂದ ಗೆದ್ದರು. ಹಾಗೆ ಇವತ್ತು ಫಸ್ಟು ಲಾಸ್ಟ್ ಗ್ರೂಪ್ ಸ್ಟೇಜ್ನ ಲಾಸ್ಟ್ ಮ್ಯಾಚ್ ಇತ್ತು. ನ್ಯೂಜಿಲೆಂಡ್ ಅಂಡರ್-19 ವರ್ಸಸ್ ಇಂಡಿಯಾ ಅಂಡರ್-19. ಇದರಲ್ಲಿ ಇಂಡಿಯಾ ಅಂಡರ್-19 ಅವರು 7 ವಿಕೆಟ್ ತಂಗಿದ್ರು. ಹಾಗೆ ಒಂದು ಫಸ್ಟ್ ಪ್ಲೇ ಆಫ್ ಮ್ಯಾಚ್ ಕೂಡ ಇತ್ತು. ಟಾಂಜಾನಿಯಾ ಅಂಡರ್-19 ವರ್ಸಸ್ ಜಪಾನ್ ಅಂಡರ್-19. ಇದರಲ್ಲಿ ಜಪಾನ್ ಅಂಡರ್-19 ಅವರು 9 ವಿಕೆಟಿಂದ ಗೆದ್ದರು. ಇನ್ನು ಇಂಡಿಯಾದ ಮ್ಯಾಚ್ ನೋಡೋಕ್ಕೆ ಬಂದರೆ ಇವತ್ತು ಇದು ಕ್ವೀನ್ಸ್ ಸ್ಪೋರ್ಟ್ಸ್ ಕ್ಲಬ್ಬಲ್ಲಿ ನಡೆದಿದ್ದು. ಇಂಡಿಯಾದವರು ಟಾಸ್ ವಿನ್ ಆಗಿ ಬೌಲಿಂಗ್ ಕೂಡ ಚೂಸ್ ಮಾಡಿದ್ರು. ಇನ್ನು ಸ್ವಲ್ಪ ಮಳೆನೂ ಕೂಡ ಆವಾಗ ಬರ್ತಾಯಿತ್ತು. 36.2 ಓವರ್ಗಳಲ್ಲಿ 135 ರನ್ನಿಗೆ ಆಲ್ಔಟ್ ಆದರು ನ್ಯೂಜಿಲ್ಯಾಂಡ್ ಅವರು. ಇನ್ನು ಬಾಲಿಂಗ್ನಲ್ಲಿ RS ಅಂಬರೀಷ್ ಅನ್ನೋರು 8 ಓವರಿಗೆ 1 ರನ್ ಕೊಟ್ಟು 29 ರನ್ ನೀಡಿ 8 ಓವರಲ್ಲಿ 1 ಮೇಡಿನ್ ಸಹಿತ 29 ರನ್ ನೀಡಿ 4 ವಿಕೆಟ್ ಪಡ್ಕೊಂಡ್ರು. ಹಿನಾಲ್ ಪಟೇಲ್ ಅವರು 3 ವಿಕೆಟ್, ಖಲೀಲ್ ಪಟೇಲ್ ಅವರು 1, ಮೊಹಮ್ಮದ್ ಇನಾನ್ ಅವರು 1 ವಿಕೆಟ್, ಕ್ಯಾನ್ಸಿಕ್ ಚವನ್ ಅವರು 1 ವಿಕೆಟ್ ಪಡ್ಕೊಂಡ್ರು. RS ಅಂಬರೀಷ್ ಅವರ 4 ವಿಕೆಟ್ ಅವರಿಗೆ ಮ್ಯಾಚ್ ಕೂಡ ದೊರೀತು. ಇನ್ನು ನ್ಯೂಜಿಲ್ಯಾಂಡ್ ಪರ ಸ್ಯಾಮ್ಸನ್ ಅವರು 37 ರನ್ ಹೊಡೆದ್ರು. ಇನ್ನು ಬ್ಯಾಟಿಂಗ್ನಲ್ಲಿ ಇಂಡಿಯಾದವರು 13.3 ಓವರ್ಗಳಲ್ಲಿ 130 ರನ್ ಹೊಡೆದ್ರು, 3 ವಿಕೆಟ್ ಕಳ್ಕೊಂಡು. ಹಾಗಾಗಿ ಈ ಮ್ಯಾಚನ್ನ 7 ವಿಕೆಟಿಂದ ಕೂಡ ಗೆದ್ದರು DLS ಮೆಥಡಲ್ಲಿ. ಸ್ವಲ್ಪ ಮಳೆ ಬಂದಿದ್ದರಿಂದ ಟಾರ್ಗೆಟ್ ಕೂಡ ಚೇಂಜ್ ಆಗಿತ್ತು ಅಂತ ಹೇಳ್ಬೋದು. ಇನ್ನು ಬ್ಯಾಟಿಂಗ್ನಲ್ಲಿ ಜಾರ್ಜ್ ಓಪನರ್ 7 ರನ್ನಿಗೆ ಔಟ್ ಆದ. ವೈಭವ್ ಸೂರ್ಯವಂಶಿ ಅವರು 23 ಬಾಲಿಗೆ 40 ಹೊಡೆದ್ರು. ಆಯುಷ್ ಮಾತ್ರೆ ಕ್ಯಾಪ್ಟನ್ ಅವರು 27 ಬಾಲಿಗೆ 53 ಹೊಡೆದ್ರು. ಇನ್ನು ವಿವಾನ್ ಮಲ್ಹೋತ್ರಾ ಅವರು 13 ಬಾಲಿಗೆ 17 ನಾಟ್ಔಟ್. ಹಾಗೆ ವೇದಾಂತ್ ತ್ರಿಪಾಠಿ ಅವರು 12 ಬಾಲಿಗೆ 13 ನಾಟ್ಔಟ್ ಹೊಡೆದು ಈ ಪಂದ್ಯವನ್ನು ಭಾರತಕ್ಕೆ ಗೆಲ್ಲಿಸ್ತು ಅಂತ ಹೇಳ್ಬೋದು. ಇನ್ನು ನೆಕ್ಸ್ಟ್ ಸೂಪರ್ 6 ಸ್ಟೇಜಲ್ಲಿ ಹೇಗೆ ಆಡ್ತಾರೆ ನೋಡೋಣ. ಇದಿಷ್ಟು ಇವತ್ತಿನ ಕ್ರಿಕೆಟ್ ಸುದ್ದಿ ಆಗಿತ್ತು. ಧನ್ಯವಾದಗಳು.